Hey everyone, it's me Sana Sangam. Welcome back to my YouTube channel. ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಬಯಾಲಜಿ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಬಯಾಲಜಿಯಲ್ಲಿ ಟೋಟಲ್ ನಿಮಗೆ 13 ಚಾಪ್ಟರ್ಸ್ ಇದೆ. ಈ 13 ಚಾಪ್ಟರ್ಸ್ದು ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸನ್ನು ನಾನು ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಾನು ಇದೇ ರೀತಿ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿನಲ್ಲಿ ಇರ್ತಕ್ಕಂಥ ಎಲ್ಲ ಚಾಪ್ಟರ್ದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸನ್ನು ಒನ್ ಶಾರ್ಟ್ ಸೀರೀಸಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ವೀಡಿಯೋಸ್ ನೋಡಿಲ್ಲ ಅಂತಂದರೆ ನೋಡಿ, ವೀಡಿಯೋಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಲಾಂಗ್ ವಿತ್ ದಟ್ PCMB ಕನ್ನಡ ಆ್ಯಂಡ್ ಇಂಗ್ಲೀಷ್ ಈ 6 ಸಬ್ಜೆಕ್ಟ್ದು ಕೂಡ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವೀಡಿಯೋಸ್ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ನೋಡಿಲ್ಲ ಅಂತಂದರೆ ನೋಡಿ, ವೀಡಿಯೋಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇದ್ರ ಜೊತೆಗೆ ನಾನು ಸೆಕೆಂಡ್ PUC ಸ್ಟೂಡೆಂಟ್ಸ್ಗಂತಾನೆ ಇಂಪಾರ್ಟೆಂಟ್ ಕ್ವಶನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೆ. ಈಗಾಗಲೇ ಫಿಸಿಕ್ಸಲ್ಲಿ 11 ಚಾಪ್ಟರ್ಸ್ ಆ್ಯಂಡ್ ಕೆಮಿಸ್ಟ್ರಿನಲ್ಲಿ 4 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ವಿತ್ ಆನ್ಸರ್ಸ್ ವೀಡಿಯೋಸ್ ಅಪ್ಲೋಡ್ ಆಗಿದೆ. ಪ್ರಿಸ್ಕ್ರೈಬ್ಡ್ PDF ಫಾರ್ಮೆಟು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನೋಡಿ. ಡೆಫಿನೆಟ್ಲಿ ಈ ಸೀರೀಸು ಕೂಡ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ ಗೈಸ್. ನಾನು ಇವತ್ತು ಏನು ನಿಮಗೆ ಬಯಾಲಜಿನಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀನೋ ಈ ಕ್ವಶನ್ಸನ್ನು ನೀವು ಫಸ್ಟ್ ಪ್ರಿಯಾರಿಟಿಯಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಬಿಕಾಸ್ ಈ ಕ್ವಶನ್ಸನ್ನು ಡೆಫಿನೆಟ್ಲಿ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಹಾಗಾಗಿ ಯಾವ ಕ್ವಶನು ಕೂಡ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲ ಕ್ವಶನನ್ನು ಕೂಡ 100%ಗೆ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ನಾನು ಕ್ವಶನ್ಸನ್ನು ಪ್ರೊವೈಡ್ ಮಾಡುವಾಗ 1, 2, 3 ಮಾರ್ಕ್ ಕ್ವಶನ್ಸನ್ನು ಆಲ್ಮೋಸ್ಟ್ ಎಲ್ಲದೂ ಕೂಡ ಕಂಬೈನ್ ಆಗಿ ಕೊಟ್ಟಿದ್ದೀನಿ. ವೈ ಬಿಕಾಸ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ಸನ್ನು ಅಬ್ಸರ್ವ್ ಮಾಡಿದಾಗ 2, 3 ಮಾರ್ಕ್ ಆ್ಯಂಡ್ 1 ಮಾರ್ಕ್ ಕ್ವಶನ್ ಆಲ್ಮೋಸ್ಟ್ ಓವರ್ಲ್ಯಾಪ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಎಲ್ಲ ಕ್ವಶನನ್ನು ಕೂಡ ಕಂಬೈನ್ ಆಗಿ ಕೊಟ್ಟಿದ್ದೀನಿ. ಸೊ ಯಾವ ಕ್ವಶನನ್ನು ಕೂಡ ನೀವು ಮಿಸ್ ಮಾಡಬೇಡಿ. ಎಲ್ಲದೂ ಕೂಡ 100% ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳ್ತೀನಿ. ಫಸ್ಟ್ ಚಾಪ್ಟರ್ ನೋಡೋಣ, ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಟೋಟಲ್ ಈ ಚಾಪ್ಟರಿಂದ 11 ಮಾರ್ಕ್ಸ್ಗೆ ಕ್ವಶನ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 3 ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, 5 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ. ಫಸ್ಟ್ ಈ ಚಾಪ್ಟರ್ಲಿ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. LS ಆಫ್ ಟಿಪಿಕಲ್ ಫ್ಲವರ್, TS ಆಫ್ ಯಂಗ್ ಆಂಥರ್, ಟಿಪಿಕಲ್ ಅನಾಟ್ರೋಪಸ್ ಓವಿಲ್, ಮೆಚೂರ್ ಎಂಬ್ರಿಯೋ ಸ್ಯಾಕ್, ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಶೋಯಿಂಗ್ ಝೈಗೋಟ್ ಆ್ಯಂಡ್ ಪೆನ್ ಎಟೆಪಿಕಲ್ ಡೈಕಾಟ್ ಎಂಬ್ರಿಯೋ. ಸೊ ಇಷ್ಟರದ್ದು ನೀವು ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಈ ಚಾಪ್ಟರಿಂದ ಯಾವ ರೀತಿ ಕ್ವಶನನ್ನು ಕೇಳ್ಬೋದು. ಎಸ್, ಈ ಡಯಾಗ್ರಾಮ್ಸನ್ನು ನಿಮಗೆ 5 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಈ ಚಾಪ್ಟರಿಂದ ಯಾವುದಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅಂತ ನೋಡೋದಾದರೆ, ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ ಇಂಪಾರ್ಟೆಂಟ್, ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್, ಹೌ ಡಸ್ ಪಾಲಿನೇಷನ್ ಅಕರ್ಸ್ ಇನ್ ವ್ಯಾಲೆಸ್ನೇರಿಯಾ ಅಂಡ್ ಸೀ ಗ್ರಾಸ್, ಟೈಪ್ಸ್ ಆಫ್ ಪಾಲಿನೇಷನ್. ಟೈಪ್ಸ್ ಆಫ್ ಪಾಲಿನೇಷನ್ 3 ಮಾರ್ಕ್ಸ್ಗೆ ಕೇಳ್ಬೋದು, 2 ಮಾರ್ಕ್ಸ್ಗೆ ಕೇಳ್ಬೋದು, ಈವನ್ 5 ಮಾರ್ಕ್ಸ್ಗೂ ಕೂಡ ಕೇಳ್ಬೋದು. ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಪಾಲಿನೇಷನ್ ಅಂತ ಕೇಳಿದಾಗ ಪಾಲಿನೇಷನ್ ಡೆಫಿನೇಷನ್ ಬರೀಬೇಕು, ಅದರಲ್ಲಿ ಏನೇನು ಟೈಪ್ಸ್ ಬರುತ್ತೆ ಅದರ ಡೆಫಿನೇಷನ್ ಬರೀಬೇಕು, ಆ್ಯಂಡ್ ಅದರ ಎಕ್ಸಾಂಪಲ್ ಅನ್ನು ಕೂಡ ಬರೀಬೇಕಾಗುತ್ತೆ. ಸೊ 5 ಮಾರ್ಕ್ಸ್ಗೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತಂದ್ರೇನು, ಅದರ ಸಿಗ್ನಿಫಿಕೆನ್ಸ್, ಪಾಲಿನೇಷನ್ ಅಂತಂದ್ರೇನು, 4 ಫೀಚರ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಆ್ಯಂಡ್ 4 ಫೀಚರ್ಸ್ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಆಸ್ ವೆಲ್ ಆಸ್ ಅಡಾಪ್ಟೇಷನ್ಸ್ ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿ, ಮೆಥಡ್ಸ್ ಆಫ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಡಬಲ್ ಫರ್ಟಿಲೈಸೇಷನ್, ವೆರಿ ವೆರಿ ಇಂಪಾರ್ಟೆಂಟ್. 3 ಅಡ್ವಾಂಟೇಜಸ್ ಆಫರ್ಡ್ ಬೈ ದ ಸೀಡ್ಸ್ ಟು ಎಂಜಿಯೋಸ್ಪರ್ಮ್ಸ್. ಆಟೋಗ್ಯಾಮಿ ಅಂತಂದ್ರೇನು, 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸ್ ದಟ್ ಎಕ್ಸಿಬಿಟ್ ಆಟೋಗ್ಯಾಮಿ. ನೆಕ್ಸ್ಟ್ ನೋಡಿ, ಈ ಚಾಪ್ಟರ್ನ ನಿಮಗೆ ಡಿಫ್ರೆನ್ಸಸ್ ಅನ್ನು ಕೇಳ್ಬೋದು. ಪೆರಿಕಾರ್ಪ್, ಪೆರಿಸ್ಪರ್ಮ್, ಆಲ್ಬುಮಿನಸ್ ಅಂಡ್ ನಾನ್ ಆಲ್ಬುಮಿನಸ್, ವೆಜಿಟೇಟಿವ್ ಅಂಡ್ ಜನರೇಟಿವ್ ಸೆಲ್ದು ಡಿಫ್ರೆನ್ಸಸ್ ಅನ್ನು ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟರಿಂದ ಯಾವ್ದು ಕೇಳ್ಬೋದು ಅಂತ ನೋಡೋದಾದ್ರೆ, ಸ್ಪೋರೋಪೊಲನಿನ್ ಈಸ್ ಒನ್ ಆಫ್ ದ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗಾನಿಕ್ ಮೆಟೀರಿಯಲ್ಸ್ ನೋನ್. ಯಾಕೆ ಅಂತ ಗಿವ್ ರೀಸನ್ ಟೈಪ್ ಆಫ್ ಕ್ವಶನ್ ಅನ್ನು ಕೇಳ್ಬೋದು. ಫಾಲ್ಸ್ ಫ್ರೂಟ್ಸ್ ಅಂತಂದ್ರೇನು ಎಕ್ಸಾಂಪಲ್, ಪ್ಯಾರ್ಥನೋಕ್ಯಾರ್ಪಿಕ್ ಫ್ರೂಟ್ಸ್ ಅಂತಂದ್ರೇನು ಎಕ್ಸಾಂಪಲ್. ಅಂಡ್ 1 ಮಾರ್ಕಿಗೆ ಕೆಲವೊಂದು ಡೆಫಿನೇಷನ್ಸ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪಾಲಿ ಎಂಬ್ರಿಯೋನಿ ಅಂತಂದ್ರೇನು, ಮಾನೋಸ್ಪೋರಿಕ್ ಡೆವಲಪ್ಮೆಂಟ್, ಟ್ರಿಪಲ್ ಫ್ಯೂಷನ್, ಇಮ್ಯಾಸ್ಕುಲೇಷನ್, ಅಪೋಮಿಕ್ಸಿಸ್, ಆಫ್ಟರ್ ಫರ್ಟಿಲೈಸೇಷನ್ ಆದಮೇಲೆ ಓವರಿ, ಓವ್ಯೂಲ್, ಪೆಕ್ ಅಂಡ್ ಝೈಗೋಟ್ ಏನಾಗುತ್ತೆ, ಫಂಕ್ಷನ್ಸ್, ಫಿಲಿಫಾರ್ಮ್ ಅಪರೇಟಸ್, ನ್ಯೂಸಿಲಸ್, ಸಿನರ್ಜಿಸ್ ಆ್ಯಂಡ್ ಟೆಪಟಮ್, ಎಲ್ಲದರದ್ದು ಕೂಡ ನೀವು ಫಂಕ್ಷನನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, 1 ಮಾರ್ಕಿಗೆ ಯಾವ್ಯಾವ ರೀತಿ ಕ್ವಶನನ್ನು ಕೇಳ್ತಾರೆ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, 5 ಮಾರ್ಕ್ಸ್ಗೆ ನಿಮಗೆ ಥಿಯರಿ ಪಾರ್ಟಲ್ಲಿ ಯಾವ ರೀತಿ ಕ್ವಶನನ್ನು ಕೇಳ್ತಾರೆ ಅಂತಂದರೆ, ಎಕ್ಸ್ಪ್ಲೈನ್ ದ ಪ್ರೊಸೆಸ್ ಆಫ್ ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಕೇಳ್ಬೋದು, ಆರ್ ಎಕ್ಸ್ಪ್ಲೈನ್ ದ ಫಾರ್ಮೇಷನ್ ಆಫ್ ಮೇಲ್ ಗೆಮೆಟೋಫೈಟ್ ಆರ್ ಪೋಲನ್ ಗ್ರೈನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಈ ರೀತಿನೂ ಕೂಡ ಕೇಳ್ಬೋದು. ಮೆಗಾಸ್ಪೋರೋಜೆನೆಸಿಸ್ ಅಂತಂದರೆ ಏನು, ಡೆವಲಪ್ಮೆಂಟ್ ಆಫ್ 8 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಇನ್ ಫ್ಲವರಿಂಗ್ ಪ್ಲಾಂಟ್ಸನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು. ಆರ್ ರೈಟ್ ದ ಇವೆಂಟ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗೆಮೆಟೋಫೈಟ್ ಇನ್ ಕರೆಕ್ಟ್ ಆರ್ಡರ್. ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತಂದರೆ ಏನು, ಅದರ ಎಕ್ಸ್ಪ್ಲನೇಷನ್ ಕೇಳ್ಬೋದು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ನೋಡಿ, ನಾನು ಇಲ್ಲಿ 5 ಮಾರ್ಕ್ಸ್ಗೆ ಡಯಾಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ನಲ್ಲ, ಈ ಡಯಾಗ್ರಾಮ್ಸನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಈ ಡಯಾಗ್ರಾಮಲ್ಲಿ ಏನೇನು ಲೇಬಲಿಂಗ್ ಬರುತ್ತೆ ಅದು ಗೊತ್ತಿರಬೇಕು, ಆ್ಯಂಡ್ ಲೇಬಲಿಂಗ್ದು ಏನೇನು ಫಂಕ್ಷನ್ ಅಂತ ಗೊತ್ತಿರಬೇಕು. ಸೊ ದಟ್ ನೀವು ಡಯಾಗ್ರಾಮ್ದು ಎಕ್ಸ್ಪ್ಲನೇಷನ್ ಸ್ವಲ್ಪ
ಕಲ್ತ್ಕೊಂಡೋಗಿರಿ. ಬಿಕಾಸ್ ಎಕ್ಸ್ಪ್ಲನೇಷನ್ ಅಂತೂ ನಿಮಗೆ ಯೂಸ್ ಆಗೇ ಆಗುತ್ತೆ. 2 ಮಾರ್ಕ್ 3 ಮಾರ್ಕಲ್ಲಿ ಆರ್ 1 ಮಾರ್ಕ್ MCQ ಅಲ್ಲಿ ಕೇಳಿದಾಗ ನಿಮಗೆ ಈಸಿ ಆಗುತ್ತೆ. ಸೊ ಇದಿಷ್ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ ಇಂದು ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ಆಗಿತ್ತು. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ದಟ್ ಈಸ್ ಹ್ಯೂಮನ್ ರಿಪ್ರೊಡಕ್ಷನ್. ಈ ಚಾಪ್ಟರಿಂದ ಟೋಟಲ್ ನಿಮಗೆ 11 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 3 ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, 5 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋದಾದ್ರೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಸ್ಪರ್ಮಟೋಜೆನೆಸಿಸ್, oogenesis ಆಸ್ ವೆಲ್ ಆಸ್ ಎಕ್ಸ್ಪ್ಲನೇಷನ್ ಕೂಡ ಕಲ್ತ್ಕೊಳ್ಳಿ, ಹೆಲ್ಪ್ಫುಲ್ ಆಗುತ್ತೆ. ಫಂಕ್ಷನ್ಸ್ ಆಫ್ ಪ್ಲಸೆಂಟಾ ಅಂತಂದ್ರೆ ಏನು, ಪ್ಲಸೆಂಟಾ ಯಾವ ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡುತ್ತೆ, ಸೆಮಿನಿಫೆರಸ್ ಟ್ಯೂಬಿಲ್ದು ಸ್ಟ್ರಕ್ಚರ್ ಅನ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ ಡಯಾಗ್ರಾಮ್ ಕೇಳ್ತಾರೆ ಸೆಮಿನಿಫೆರಸ್ ಟ್ಯೂಬಿಲ್ದು, ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಆಕ್ಸಿಟೋಸಿನ್ ಈಸ್ ನೆಸೆಸರಿ ಫಾರ್ ಪಾರ್ಚುರೇಷನ್, ಯಾಕೆ? ನೇಮ್ ದ ಸೆಲ್ಸ್ ದಟ್ ಸೆಕ್ರೇಟ್ ಆಂಡ್ರೋಜನ್ಸ್, ರೈಟ್ ದ 2 events that occurs in the ovary and uterus during the follicular phase of menstrual cycle ಕೇಳ್ಬೋದು, 2 or 3 ಮಾರ್ಕ್ಸ್ಗೆ. explain the changes that occur in ovary and uterus during the luteal phase of menstrual cycle, ಇದು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದರೆ. ಓವ್ಯುಲೇಷನ್ ಟೇಕ್ ಪ್ಲೇಸ್ ಇನ್ 14 days of menstrual cycle, ಯಾಕೆ ಅಂತ ಕೇಳ್ಬೋದು. ಲಿಸ್ಟ್ ಎನಿ 2 ಹಾರ್ಮೋನ್ಸ್ ಪ್ರೊಡ್ಯೂಸ್ಡ್ ಇನ್ ಹ್ಯೂಮನ್ ಬಾಡಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಕೇಳ್ಬೋದು. ನೆಕ್ಸ್ಟ್ ನೋಡಿ ಕೊಲೆಸ್ಟ್ರಾಮ್ ಅಂತಂದ್ರೆ ಏನು, ಅದರ ಇಂಪಾರ್ಟೆನ್ಸ್ ಕೇಳ್ಬೋದು. ಮೆನ್ಷನ್ ದ ಅಸೆಸರಿ ಡಕ್ಟ್ಸ್ ಆರ್ ಅಸೆಸರಿ ಗ್ಲ್ಯಾಂಡ್ಸ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ವೆರಿ ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ಸ್ಗೆ ನೋಡಿ ಈ ಚಾಪ್ಟರಿಂದ ಈ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಮೆಮರಿ ಗ್ಲ್ಯಾಂಡ್ ಆ್ಯಂಡ್ ಹ್ಯೂಮನ್ ಸ್ಪರ್ಮ್, ವೆರಿ ವೆರಿ ಇಂಪಾರ್ಟೆಂಟ್. ಡಯಾಗ್ರಾಮ್ ಜೊತೆ ನೀವು ಎಕ್ಸ್ಪ್ಲನೇಷನ್ ಕೂಡ ಪ್ರಾಕ್ಟೀಸ್ ಮಾಡಿ, ಬಿಕಾಸ್ 2, 3, 1 ಮಾರ್ಕ್ ಕ್ವಶನ್ಗೆ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ನೋಡಿ ಮೆನ್ಸ್ಟ್ರಲ್ ಸೈಕಲ್ ಬಗ್ಗೆ ನಿಮಗೆ ಡಯಾಗ್ರಾಮ್ ಆಸ್ ವೆಲ್ ಆಸ್ ಎಕ್ಸ್ಪ್ಲನೇಷನ್ ಕೂಡ ಕೇಳ್ಬೋದು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ಗೆ ಯಾವ ರೀತಿ ಕೇಳ್ತಾರೆ ಅಂತಂದರೆ oogenesis ಅಂತಂದರೆ ಏನು, ಅದರ ಪ್ರೊಸೆಸ್ಸನ್ನು ಕೇಳ್ಬೋದು. ಸ್ಪರ್ಮಟೋಜೆನೆಸಿಸ್ ಆ್ಯಂಡ್ ಅದರ ಪ್ರೊಸೆಸ್ ಏನೇನಿರುತ್ತೆ ಅನ್ನೋದನ್ನು ಎಕ್ಸ್ಪ್ಲನೇಷನ್ ನಿಮಗೆ ಕೇಳ್ಬೋದು 5 ಮಾರ್ಕ್ಸ್ಗೆ. ಆ್ಯಂಡ್ ಈ ಚಾಪ್ಟರಿಂದ 1 ಮಾರ್ಕಿಗೆ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಅಂತ ನಾನು ಇಲ್ಲಿ PDF ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ವಿಡಿಯೋ ಪಾಸ್ ಮಾಡಿಕೊಂಡು ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ಈ ರೀತಿ ನಿಮಗೆ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ 1 ಮಾರ್ಕಲ್ಲಿ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ಈ ಚಾಪ್ಟ್ರಲ್ಲಿ ಕೆಲವೊಂದು ಟರ್ಮ್ಸ್ ಬರುತ್ತೆ, ಟರ್ಮ್ಸಿಂದು ಡೆಫಿನೇಷನನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ಕೆಲವೊಂದು ಪಾರ್ಟ್ಸ್ದು ಫಂಕ್ಷನ್ಸನ್ನು ಕೇಳ್ತಾರೆ, ಸೊ ಫಂಕ್ಷನ್ಸ್ ಏನೇನು ಅಂತ ಎಲ್ಲ ಪಾರ್ಟ್ಸ್ದು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಾರ್ಮೋನನ್ನು ಕೇಳ್ತಾರೆ, ಓವ್ಯುಲೇಷನ್ ಟೈಮಲ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಆ್ಯಂಡ್ ಬರ್ತ್ ಟೈಮಲ್ಲಿ ಯಾವ್ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ ಅಂತ, ಸೊ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಬರೋಣ, ದಟ್ ಈಸ್ ರಿಪ್ರೊಡಕ್ಟಿವ್ ಹೆಲ್ತ್. ಈ ಚಾಪ್ಟರಿಂದ ಟೋಟಲ್ ನಿಮಗೆ 6 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 2 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ 2 ಕ್ವಶನ್ಸ್ ಇರುತ್ತೆ. ಯಾವ ರೀತಿ ಕ್ವಶನನ್ನು ಕೇಳ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಲಿಸ್ಟ್ ಎನಿ 4 ಕಾಂಪ್ಲಿಕೇಶನ್ಸ್ ಎ ಪರ್ಸನ್ ಸಫರ್ ಫ್ರಮ್ ಅನ್ಟ್ರೀಟೆಡ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂತ ಇದೆ, ಇದು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸ್ಟೇಟ್ ದ 2 ಮೆಡಿಕಲ್ ಗ್ರೌಂಡ್ಸ್ ಆನ್ ವಿಚ್ ಅ ಪ್ರೆಗ್ನೆನ್ಸಿ ಕ್ಯಾನ್ ಬಿ ಟರ್ಮಿನೇಟೆಡ್ ಅಕಾರ್ಡಿಂಗ್ ಟು ದ ಅಮೆಂಡೆಡ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ 2017, ಇದು ಕೂಡ ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 3 simple principles to prevent STDs, features of an ideal contraceptive, important. ಆಮ್ನಿಯೋಸೆಂಟಸಿಸ್ ಅಂತಂದ್ರೆ ಏನು, ಅದರ ಸಿಗ್ನಿಫಿಕೆನ್ಸ್, ಆಮ್ನಿಯೋಸೆಂಟಸಿಸ್ ಅನ್ನ ಬ್ಯಾನ್ ಮಾಡಿದ್ದಾರೆ ಯಾಕೆ, ಸೊ ಈ ರೀತಿ ಕೇಳ್ಬೋದು. ಡೆಫಿನೇಷನ್ಸ್ ಅನ್ನ ಕೇಳ್ತಾರೆ, MTP, MMR, ಇನ್ಫರ್ಟಿಲಿಟಿ, ಲ್ಯಾಕ್ಟೇಷನಲ್ ಅಮೆನ್ಯೂರಿಯಾ, ಕಾಯಿಟಸ್ ಇಂಟರಪ್ಟಸ್, ಕಾಂಟ್ರಾಸೆಪ್ಷನ್, ಸೊ ಇದೆಲ್ಲ ಡೆಫಿನೇಷನ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ 3 reasons for population explosion, ನೇಮ್ ಹ್ಯೂಮನ್ ಮೇಲ್ ಅಂಡ್ ಫೀಮೇಲ್ ಸ್ಟೆರಿಲೈಸೇಷನ್ ಪ್ರೊಸೀಜರ್ಸ್ ಕೇಳ್ಬೋದು. ವೆನ್ ವಾಸ್ ಫ್ಯಾಮಿಲಿ ಪ್ಲಾನಿಂಗ್ ಇನಿಷಿಯೇಟೆಡ್, ವೆರಿ ವೆರಿ ಇಂಪಾರ್ಟೆಂಟ್, 1 ಮಾರ್ಕಿಗೆ ಯೂಶಲಿ MCQ ಅಲ್ಲಿ ಕೇಳ್ಬೋದು. ಸರ್ಜಿಕಲ್ ಮೆಥಡ್ಸ್, IUDs 3 ಟೈಪ್ಸ್ ಇದೆ, ಅದಕ್ಕೆ ಎಕ್ಸಾಂಪಲ್. ನ್ಯಾಚುರಲ್ ಮೆಥಡ್ಸ್ ಆಫ್ ಬರ್ತ್ ಕಂಟ್ರೋಲ್ 4 ಇದೆ, ಆ್ಯಂಡ್ ಬ್ಯಾರಿಯರ್ ಮೆಥಡ್ಸ್ ಇದೆ. ಇದೆಲ್ಲದ್ರದ್ದು ಕೂಡ ನಿಮಗೆ ನೋಟನ್ನು ಬರೆಯೋದಕ್ಕೆ ಕೇಳ್ಬೋದು. ನೆಕ್ಸ್ಟ್ ನೋಡಿ ART ಅಂತ ಇದೆ ಆ್ಯಂಡ್ ಇಟ್ಸ್ ಟೈಪ್ಸ್, ಸೊ ಇದ್ರ ಬಗ್ಗೆನೂ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಾನು ಇಲ್ಲಿ ಕೆಲವೊಂದು ಟರ್ಮ್ಸನ್ನು ಕೊಟ್ಟಿದ್ದೀನಿ, ಈ ಟರ್ಮ್ಸ್ ಬಗ್ಗೆನೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ, ಬಿಕಾಸ್ ಇದ್ರ ಬಗ್ಗೆ ನಿಮಗೆ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ನೋಟ್ ಬರೆಯೋದಕ್ಕೆ ಆರ್ 1 ಮಾರ್ಕಲ್ಲಿ MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಚಾಪ್ಟರ್ ಬರೋಣ, ದಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಈ ಚಾಪ್ಟರಿಂದ ಟೋಟಲ್ ನಿಮಗೆ 14 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 2 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, 5 ಮಾರ್ಕ್ಸ್ ಕ್ವಶನ್ 2 ಕ್ವಶನ್ಸ್ ಇರುತ್ತೆ. ಹೈಯೆಸ್ಟ್ ವೇಟೇಜ್ ಇರತಕ್ಕಂಥ ಚಾಪ್ಟರ್ ಅಂತಲೇ ಹೇಳ್ಬೋದು. ಫಸ್ಟ್ ಡೆಫಿನೇಷನ್ ಪ್ಲಸ್ ಎಕ್ಸಾಂಪಲ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾವ್ಯಾವ ಡೆಫಿನೇಷನನ್ನು ಪ್ರಾಕ್ಟೀಸ್ ಮಾಡಬೇಕು, ಯಾವುದೇ ಎಕ್ಸಾಂಪಲನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಕ್ರೋಮೋಸೋಮಲ್ ಡಿಸಾರ್ಡರ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಆ್ಯಂಡ್ ಮೆಂಡಲಿಯನ್ ಡಿಸಾರ್ಡರ್ಸ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸಿಂಪ್ಟಮ್ಸ್ ಪ್ಲಸ್ ಕ್ಯಾರಿಯೋಟೈಪ್ ಗೊತ್ತಿರಬೇಕು ಆ್ಯಂಡ್ ಕಾಸಸ್ ಪ್ಲಸ್ ಸಿಂಪ್ಟಮ್ಸ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ ಇಂಪಾರ್ಟೆಂಟ್. ಹ್ಯಾಪ್ಲೋ ಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಸಿಸ್ಟಮ್ ಇನ್ ಹನಿ ಬೀಸ್ ಇಂಪಾರ್ಟೆಂಟ್, ಎಕ್ಸ್ಪ್ಲನೇಷನ್ ಕೇಳ್ಬೋದು. ಮೆಕ್ಯಾನಿಸಮ್ ಆಫ್ XO ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್, ಡಿಫ್ರೆನ್ಸಸ್ ಕೇಳ್ತಾರೆ ಹೋಮೋಸೈಗಸ್ ಆ್ಯಂಡ್ ಹೆಟರೋಸೈಗಸ್ ಪ್ಲಾಂಟ್ಸ್ಗೆ. ಮೆನ್ಷನ್ ದ ಜೀನೋಟೈಪ್ ಆಫ್ ದ ಪೇರೆಂಟ್ಸ್ ವೆನ್ ದೇರ್ ಚಿಲ್ಡ್ರನ್ ಆರ್ AB/O ಬ್ಲಡ್ ಗ್ರೂಪ್ಸ್ ಕೇಳ್ಬೋದು. ನೆಕ್ಸ್ಟ್ ನೋಡಿ ಗಿವ್ ರೀಸನ್ ಟೈಪ್ ಆಫ್ ಕ್ವಶನ್ ಕೇಳ್ಬೋದು. ಶೇಪ್ ಆಫ್ RBCs ಆಫ್ ಸಿಕಲ್ ಸೆಲ್ ಅನೇಮಿಯಾ ಪೇಷಂಟ್ಸ್ ಚೇಂಜ್ ಟು ಸಿಕಲ್ ಲೈಕ್
ಲೈಕ್ ಸ್ಟ್ರಕ್ಚರ್ ಯಾಕೆ ಅಂತ ಕೇಳ್ಬೋದು. ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ನೋಡಿ 1 ಮಾರ್ಕಿಗೆ ಈ ವರ್ಷ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ ಅನ್ನು ಕೇಳಿದ್ದಾರೆ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿ 5 ಮಾರ್ಕ್ಸ್ಗೆ ಯಾವ ರೀತಿ ಕ್ವಶನ್ ಅನ್ನು ಕೇಳ್ಬೋದು ಅಂತಂದರೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತಂದ್ರೆ ಏನು, ಎಕ್ಸ್ಪ್ಲೈನ್ ಇನ್ಹೆರಿಟೆನ್ಸ್ ಆಫ್ ಫ್ಲವರ್ ಕಲರ್ ಇನ್ ಸ್ನ್ಯಾಪ್ ಡ್ರಾಗನ್ ಕೇಳ್ಬೋದು. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ 1 ಜೀನ್ ಇನ್ಹೆರಿಟೆನ್ಸ್ ಇನ್ ಪೈಸಮ್ ಸತೈವಮ್ ದಟ್ ಈಸ್ ನಥಿಂಗ್ ಬಟ್ ಮಾನೋ ಹೈಬ್ರಿಡ್ ಕ್ರಾಸ್. ನೆಕ್ಸ್ಟ್ ನೋಡಿ ಎಕ್ಸ್ಪ್ಲೈನ್ ದ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ವಿತ್ ರೆಫರೆನ್ಸ್ ಟು ಸೀಡ್ ಶೇಪ್ ಆ್ಯಂಡ್ ಸೀಡ್ ಕಲರ್ ಇನ್ ಗಾರ್ಡನ್ ಪೀ ಪ್ಲಾಂಟ್ ಕೇಳ್ಬೋದು. ನೆಕ್ಸ್ಟ್ ನೋಡಿ ಮೆನ್ಷನ್ ದ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ದಟ್ ಆರ್ ಡ್ಯೂ ಟು ಟ್ರೈಸೋಮಿ ರೆಪ್ರೆಸೆಂಟ್ ದೇರ್ ಕ್ಯಾರಿಯೋಟೈಪ್ ಆ್ಯಂಡ್ 2 ಸಿಂಪ್ಟಮ್ಸ್ ಈಚ್ ಅಂತ ಇದೆ. ಸೊ 5 ಮಾರ್ಕ್ಸ್ಗೆ ಈ ರೀತಿ ನಿಮಗೆ ಕ್ವಶನ್ ಅನ್ನು ಕೇಳ್ಬೋದು. ನೆಕ್ಸ್ಟ್ ಚಾಪ್ಟರ್ ಬರೋಣ, ದಟ್ ಈಸ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಈ ಚಾಪ್ಟರಿಂದ ಟೋಟಲ್ ನಿಮಗೆ 14 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 1 ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, 5 ಮಾರ್ಕ್ಸ್ ಕ್ವಶನ್ 2 ಕ್ವಶನ್ಸ್ ಇರುತ್ತೆ. ಇದು ಕೂಡ ಹೈಯೆಸ್ಟ್ ವೇಟೇಜ್ ಇರ್ತಕ್ಕಂಥ ಚಾಪ್ಟರ್. 5 ಮಾರ್ಕಿಗೆ ಯಾವ ರೀತಿ ಕ್ವಶನ್ ಅನ್ನು ಕೇಳ್ಬೋದು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಜೆನೆಟಿಕ್ ಕೋಡ್ ಅಂತಂದ್ರೆ ಏನು, ಅದರ ಸೈಲೆಂಟ್ ಫೀಚರ್ಸನ್ನು ನೀವು ತಿಳ್ಕೊಂಡೋಗಿ. DNA ಫಿಂಗರ್ ಪ್ರಿಂಟಿಂಗಲ್ಲಿ ಕೆಲವೊಂದು ಟರ್ಮ್ಸ್ ಬರುತ್ತೆ, ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ರೆಪಿಟೇಟಿವ್ DNA, ಸೆಟಲೈಟ್ DNA, ಪ್ರೋಬ್, VNTR ಆ್ಯಂಡ್ DNA ಪಾಲಿಮಾರ್ಫಿಸಮ್ ಕೇಳ್ಬೋದು. ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ DNA ಫಿಂಗರ್ ಪ್ರಿಂಟಿಂಗ್, 5 ಸೈಲೆಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್, DNA ರೆಪ್ಲಿಕೇಶನ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ವಿತ್ ಡಯಾಗ್ರಾಮ್ 5 ಮಾರ್ಕಿಗೆ ಕೇಳ್ಬೋದು. ಪ್ರೋಸೆಸ್ ಆಫ್ ಟ್ರಾನ್ಸ್ಲೇಷನ್ ಇನ್ ಪ್ರೋಟೀನ್ ಸಿಂಥಸಿಸ್, ಹ್ಯಾಶಿ ಚೀಸ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಕೇಳ್ಬೋದು. ಗ್ರಿಫಿತ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಬಗ್ಗೆ ಕೇಳ್ಬೋದು. ಲ್ಯಾಕ್ ಓಪರಾನ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ DNA ರೆಪ್ಲಿಕೇಶನನ್ನು ನಾವು ಸೆಮಿ ಕನ್ಸರ್ವೇಟಿವ್ ಅಂತ ಕರಿತೀವಿ, ಯಾಕೆ? ಸೊ ಈ ರೀತಿ ನಿಮಗೆ 5 ಮಾರ್ಕ್ಸ್ಗೆ ಕ್ವಶನ್ಸನ್ನು ಕೇಳ್ಬೋದು. ಸೊ ನೋಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ 2 and 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಕೇಳ್ಬೋದು ಅಂತಂದರೆ 3 ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಆ್ಯಂಡ್ ಲ್ಯಾಕ್ ಓಪರಾನ್ ಮಾಡೆಲ್ದು ನಿಮಗೆ ಡಯಾಗ್ರಾಮನ್ನು ಹಾಕೋದಕ್ಕೆ ಕೇಳ್ಬೋದು. ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಆಫ್ ಓಸ್ವಾಲ್ಡ್ ಅವೆರಿ ಆ್ಯಂಡ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟಲ್ಲಿ ಇರ್ತಕ್ಕಂಥ 3 ರೀಜನ್ಸನ್ನು ನೀವು ಮೆನ್ಷನ್ ಮಾಡೋದಕ್ಕೆ ಕೇಳ್ಬೋದು. DNA is better than RNA as genetic material, justify. Codon AUG has a dual function, justify. ಸೊ ಈ ರೀತಿ ನಿಮಗೆ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು. ನೆಕ್ಸ್ಟ್ ನೋಡೋಣ ಯಾವ ರೀತಿ ಕ್ವಶನನ್ನು ಕೇಳ್ಬೋದು ಅಂತಂದರೆ tRNA ಈಸ್ ಎ ಅಡಾಪ್ಟರ್ ಮಾಲಿಕ್ಯೂಲ್ ಕಮೆಂಟ್ ಅಂತ ಕೇಳಿದ್ದಾರೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಡಿಫ್ರೆನ್ಸ್ ಬಿಟ್ವೀನ್ ಯುಕ್ರೊಮ್ಯಾಟಿನ್ ಆ್ಯಂಡ್ ಹೆಟೆರೋಕ್ರೊಮ್ಯಾಟಿನ್, ರೈಟ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡಿ ಟ್ರಾನ್ಸ್ಕ್ರಿಪ್ಷನ್ ಇನ್ ಯೂಕ್ಯಾರಿಯೋಟ್ಸಲ್ಲಿ ಕೆಲವೊಂದು ಟರ್ಮ್ಸ್ ಬರುತ್ತೆ, ಅದರ ಎಕ್ಸ್ಪ್ಲನೇಷನನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸ್ಲೈಸಿಂಗ್, ಕ್ಯಾಪಿಂಗ್ ಆ್ಯಂಡ್ ಟೈಲಿಂಗ್, ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯೋಸಮನ್ನು ನಿಮಗೆ ಡಿಸ್ಕ್ರೈಬ್ ಮಾಡೋದಕ್ಕೆ ಕೇಳ್ಬೋದು. ನೆಕ್ಸ್ಟ್ ಈ ಚಾಪ್ಟರ್ಲಿ 1 ಮಾರ್ಕಿಗೆ ಯಾವ್ಯಾವ ರೀತಿ ಕ್ವಶನನ್ನು ಕೇಳ್ತಾರೆ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದಾಗಿದೆ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ದಟ್ ಈಸ್ ಎವಲ್ಯೂಷನ್. ಈ ಚಾಪ್ಟರಿಂದ ಟೋಟಲ್ ನಿಮಗೆ 7 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 2 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ. ಈ ಚಾಪ್ಟರ್ಲಿ ಕೂಡ ಮೇನ್ ಇಂಪಾರ್ಟೆಂಟ್ ಡೆಫಿನೇಷನ್ಸನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾವ ಡೆಫಿನೇಷನನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಸ್ಕೆಚ್ ಆ್ಯಂಡ್ ಲೇಬಲ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಅಂತ ಇದೆ. ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್ ಬಗ್ಗೆ ಕೇಳ್ಬೋದು. 2 ಎಕ್ಸಾಂಪಲ್ಸ್ ಆಫ್ ಎವಲ್ಯೂಷನ್ ಬೈ ಆಂಥ್ರೋಪೋಜೆನಿಕ್ ಆಕ್ಷನ್, 2 key concepts of Darwinian theory of evolution ಕೇಳ್ಬೋದು. ಸೆಲೆಕ್ಷನ್ ಆಫ್ ಡಾರ್ಕ್ ವಿಂಗ್ಡ್ ಮಾತ್ಸ್ ಈಸ್ ರೆಸ್ಪಾನ್ಸ್ ಟು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇನ್ ಇಂಗ್ಲೆಂಡ್ ಟು ಇಲಿಸ್ಟ್ರೇಟ್ ದ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಆಸ್ ಪ್ರಪೋಸ್ಡ್ ಬೈ ಡಾರ್ವಿನ್. ಸೊ ಇದನ್ನು ನಿಮಗೆ ಎಕ್ಸ್ಪ್ಲನೇಷನ್ ಕೇಳ್ಬೋದು. ನೆಕ್ಸ್ಟ್ ನೋಡಿ ನೇಮ್ ದ ಥಿಯರಿ ವಿಚ್ ಅಟೆಂಪ್ಟ್ಸ್ ಟು ಎಕ್ಸ್ಪ್ಲೈನ್ ದ ಒರಿಜಿನ್ ಆಫ್ ಯೂನಿವರ್ಸ್ ಅಂತ ಇದೆ. ಸೊ ಈ ರೀತಿ ಕೇಳ್ಬೋದು. ಆ್ಯಂಡ್ 1 ಮಾರ್ಕಿಗೆ ಯಾವ ರೀತಿ ಕೇಳ್ಬೋದು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಅಂತ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಎವಲ್ಯೂಷನ್ ಆಫ್ ಮ್ಯಾನ್ ಟೇಬಲನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆನ್ಸೆಸ್ಟರ್ ಫಾರ್ಮ್ಸ್, ಅದರ ಇಯರ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಕ್ರೇನಿಯಲ್ ಕೆಪಾಸಿಟಿ ಆ್ಯಂಡ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಸೈಟ್ ಆಫ್ ಫಾಸಿಲ್ ಎಕ್ಸ್ಕವೇಷನ್ 1 ಮಾರ್ಕಿಗೆ MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಈವನ್ ನಿಮಗೆ ಈ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ ಅಂತಂದರೆ 2 and 3 ಮಾರ್ಕ್ ಕ್ವಶನಲ್ಲೂ ಕೂಡ ಎವಲ್ಯೂಷನ್ ಆಫ್ ಅ ಮ್ಯಾನ್ ಈ ಟೇಬಲನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಟೇಬಲನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಈ ಚಾಪ್ಟರಿಂದ ಟೋಟಲ್ ನಿಮಗೆ 13 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 1 ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, 5 ಮಾರ್ಕ್ಸ್ ಕ್ವಶನ್ 2 ಇರುತ್ತೆ. ಯಾವ ರೀತಿ ಕೇಳ್ಬೋದು, ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಹ್ಯುಮಿನಿಟಿ ಇದು ಡಿಫ್ರೆನ್ಸಸ್ ಅನ್ನು ಕೇಳ್ಬೋದು, ಮಾಡೆಲ್ ಪೇಪರಲ್ಲಿ ಕೇಳಿದ್ದಾರೆ. ಬೈನೈನ್ ಆ್ಯಂಡ್ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಡಿಫ್ರೆನ್ಸ್ ಕೇಳ್ಬೋದು. ಸ್ಟ್ರಕ್ಚರ್ ಆಫ್ ಆಂಟಿಬಾಡಿದು ಡಯಾಗ್ರಾಮನ್ನು ಕೇಳ್ಬೋದು. ನೆಕ್ಸ್ಟ್ ನೋಡಿ ಅಲರ್ಜಿ ಅಂತಂದ್ರೆ ಏನು, ನೇಮ್ ದ ಕೆಮಿಕಲ್ಸ್ ರಿಲೀಸ್ಡ್ ಬೈ ಮಾಸ್ಟ್ ಸೆಲ್ಸ್ ಇನ್ ದ ಬಾಡಿ ಡ್ಯೂರಿಂಗ್ ದ ಅಲರ್ಜಿ. ಹ್ಯುಮಿನಿಟಿ ಅಂತಂದ್ರೆ ಏನು, ಹ್ಯುಮಿನಿಟಿ ಟೈಪ್ಸ್ ಕೇಳ್ಬೋದು. ನೆಕ್ಸ್ಟ್ ನೋಡಿ ಕಾಂಟ್ಯಾಕ್ಟ್ ಇನಿಬಿಷನ್ ಅಂತಂದ್ರೆ ಏನು, ಟ್ಯೂಮರ್ಸ್ ಟೈಪ್ಸ್ ಅನ್ನು ಕೇಳ್ಬೋದು. 3 ಟೈಪ್ಸ್ ಆಫ್ ಇನ್ನೇಟ್ ಹ್ಯುಮಿನಿಟಿ ಬ್ಯಾರಿಯರ್ಸ್ ಆ್ಯಂಡ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಈಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾನ್ಸರ್ ಕೇಳ್ಬೋದು. ಕಾರ್ಸಿನೋಜೆನ್ ಅಂತಂದರೆ ಏನು, ಅದರ ಟೈಪ್ಸನ್ನು ಕೇಳ್ಬೋದು. ಬಯೋಪ್ಸಿ ಟೆಸ್ಟ್ ಅಂತಂದ್ರೆ ಏನು, ಮೆನ್ಷನ್ ಎನಿ 2 ಟೆಕ್ನಿಕ್ಸ್ ಆಫ್ ಕ್ಯಾನ್ಸರ್ ಡಿಟೆಕ್ಷನ್ ಆ್ಯಂಡ್ ಡಯಾಗ್ನೋಸಿಸ್. ಸೊ ಈ ರೀತಿಯೂ ಕೂಡ ನಿಮಗೆ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಮೆನ್ಷನ್ ದ ಮೆಥಡ್ಸ್ ಆಫ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್, ಏಡ್ಸ್ ಬಗ್ಗೆ ಕೇಳ್ಬೋದು. ಪ್ರಿವೆನ್ಷನ್ ಮೆಥಡ್ಸ್ ಆಗಿರ್ಬೋದು, ಟ್ರಾನ್ಸ್ಮಿಷನ್ ಆಗಿರ್ಬೋದು. ಸೊ ಏಡ್ಸ್ ಬಗ್ಗೆ ಇನ್ಫಾರ್ಮೇಷನ್ ನೀವು ತಿಳ್ಕೊಂಡೋಗಿರಿ. ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಲಿಂಪಾಯ್ಡ್ ಆರ್ಗನ್ಸ್ ಅಂತಂದರೆ ಏನು,
ರೋಲ್ ಆಫ್ ಇಂಟರ್ಫೆರಾನ್ ಇನ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಇಂಪಾರ್ಟೆಂಟ್ ಆಗುತ್ತೆ. ಸೈಂಟಿಫಿಕ್ ನೇಮ್ ಆಫ್ ದ ಪ್ಲಾಂಟ್ ಫ್ರಮ್ ವಿಚ್ ಕೋಕೋ ಆಲ್ಕಾಯ್ಡ್ ಈಸ್ ಒಬ್ಟೈನ್. ಮೆನ್ಷನ್ ದ ಸೆಲ್ ಇನ್ವಾಲ್ವ್ಡ್ ಇನ್ ಸೆಲ್ mediated immunity from which plant morphine is extracted. Name the plant from which cocaine is obtained. ಈ ರೀತಿ ನಿಮಗೆ 1 ಮಾರ್ಕಿಗೆ MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ ಒಂದು MCQ ಇದೆ, ಇದು ಈ ವರ್ಷ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದರೆ. ಡ್ರಗ್ ಕಾಲ್ಡ್ ಹೆರೋಯಿನ್ ಈಸ್ ಸಿಂಥಸೈಸ್ಡ್ ಬೈ ಡ್ಯಾಶ್ ಅಂತ ಇದೆ, ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಈ ಚಾಪ್ಟರಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ, ಯಾವ ರೀತಿ ಕೇಳ್ಬೋದು ಅಂತ ನೋಡಿದರೆ. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ ಮೆಷರ್ಸ್ ಟೇಕನ್ ಟು ಕಂಟ್ರೋಲ್ ಆಲ್ಕೋಹಾಲ್ ಅಂಡ್ ಡ್ರಗ್ ಅಬ್ಯೂಸ್ ಇನ್ ಅಡೋಲೆಸೆಂಟ್ಸ್. ಸೊ ಈ ರೀತಿ ನಿಮಗೆ 5 ಮಾರ್ಕಲ್ಲಿ ಕ್ವಶನ್ಸ್ ಅನ್ನ ಕೇಳ್ಬೋದು ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ. ನೆಕ್ಸ್ಟ್ ಈ ಚಾಪ್ಟರ್ ಅಲ್ಲಿ ಒಂದು ಟೇಬಲ್ ಇದೆ, ಟೇಬಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್, ಈ ಚಾಪ್ಟರ್ ಇಂದ ಏನೇನು ಡಿಸೀಸಸ್ ಬರುತ್ತೆ, ಡಿಸೀಸ್ಗೆ ಕಾಸಿಟಿವ್ ಏಜೆಂಟ್ ಏನು, ಸೈಟ್ ಆಫ್ ಇನ್ಫೆಕ್ಷನ್ ಏನು, ಮೋಡ್ ಆಫ್ ಟ್ರಾನ್ಸ್ಮಿಷನ್, ಸಿಂಪ್ಟಮ್ಸ್ ಅಂಡ್ ಪ್ರಿವೆನ್ಷನ್, ಇದೆಲ್ಲದೂ ಕೂಡ ನಿಮಗೆ ಗೊತ್ತಿರಬೇಕು. ಬಿಕಾಸ್ MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಬಿಟ್ಟರೆ 3 ಮಾರ್ಕ್ಸ್ ಅಲ್ಲೂ ಕೂಡ ನಿಮಗೆ ಈ ಟೇಬಲ್ ಇಂದ ಕ್ವಶನ್ಸ್ ಅನ್ನ ಅರೇಂಜ್ ಮಾಡಿ ಕೇಳ್ತಾರೆ. ಸೊ ಈ ಟೇಬಲ್ ಅನ್ನ ನೀವು ಪಕ್ಕ ಕಲ್ತ್ಕೊಂಡು ಹೋಗಿ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಈ ಚಾಪ್ಟರ್ ಇಂದ ನಿಮಗೆ ಯಾವ ರೀತಿ ಕ್ವಶನ್ ಅನ್ನ ಕೇಳ್ಬೋದು ಅಂತ ನೋಡೋದಾದ್ರೆ, ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಕೇಳ್ಬೋದು, ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್, ರೋಲ್ ಆಫ್ ಮೈಕ್ರೋಬ್ಸ್ ಆಸ್ ಬಯೋಫರ್ಟಿಲೈಸರ್ಸ್ ಅಂಡ್ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಸೊ ಇದೆಲ್ಲದ್ರದ್ದು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಲೇಬಲ್ಡ್ ಡಯಾಗ್ರಾಮ್ ಅನ್ನ ಕೇಳ್ತಾರೆ, ಬಯೋಗ್ಯಾಸ್ ಪ್ಲಾಂಟ್ಸ್ ಅಂಡ್ ಪಾಟ್ಸ್ ನೋಡ್ಕೊಂಡು ಹೋಗಿ, ಅಂಡ್ ಎಕ್ಸ್ಪ್ಲನೇಷನ್ ಕೂಡ ನೋಡ್ಕೊಂಡು ಹೋಗಿ, ಯೂಸ್ಫುಲ್ ಆಗುತ್ತೆ. ಡಿಫರೆಂಟ್ ಸ್ಟೇಜಸ್ ಇನ್ವಾಲ್ವ್ಡ್ ಇನ್ ಸೀವೇಜ್ ಟ್ರೀಟ್ಮೆಂಟ್, 3 ಆರ್ಗನಿಸಮ್ಸ್ ಆಸ್ ಬಯೋ ಕಂಟ್ರೋಲ್ ಏಜೆಂಟ್ಸ್, ರೋಲ್ ಅನ್ನ ನಿಮಗೆ ಕೇಳ್ಬೋದು. ರೋಲ್ ಆಫ್ ಫಂಗೈ ಆಸ್ ಬಯೋಫರ್ಟಿಲೈಸರ್, ಸಿಗ್ನಿಫಿಕೆನ್ಸ್ ಆಫ್ BOD ಇಂಪಾರ್ಟೆಂಟ್, ಬಯಾಲಜಿಕಲ್ ಟ್ರೀಟ್ಮೆಂಟ್ ಆಫ್ ಪ್ರೈಮರಿ ಎಫ್ಲುಯೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಚಾಪ್ಟರ್ ಇಂದ. ನೆಕ್ಸ್ಟ್ ನೋಡಿ, ಬಕ್ಲೋವೈರಸಸ್ ಆರ್ ಎಕ್ಸಲೆಂಟ್ ಬಯೋ ಕಂಟ್ರೋಲ್ ಏಜೆಂಟ್ಸ್ ಇನ್ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್. ಯಾಕೆ ಕಮೆಂಟ್ ಮಾಡೋದಕ್ಕೆ ಕೇಳ್ತಾರೆ, ಮಾಡೆಲ್ ಪೇಪರ್ ಅಲ್ಲಿ ಕೇಳಿದರೆ. ಸ್ಟಾರ್ಟಿಂಗ್ ಯೂಸ್ ಏನು, ಸೈಕ್ಲೋಸ್ಪೋರಿನ್. ಏದು ಯೂಸ್ ಏನು, ಫಂಗಸ್ ದಟ್ ಪ್ರೊಡ್ಯೂಸ್ ಸೈಕ್ಲೋಸ್ಪೋರಿನ್ ಎ. ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಫ್ಲಾಕ್ಸ್ ಅಂತಂದ್ರೆ ಏನು, ಬ್ಯಾಕ್ಟೀರಿಯಂ ರೆಸ್ಪಾನ್ಸಿಬಲ್ ಫಾರ್ ಲಾರ್ಜ್ ಹೋಲ್ಸ್ ಸೀನ್ ಇನ್ ಸ್ವಿಸ್ ಚೀಸ್ ಇಂಪಾರ್ಟೆಂಟ್ ಆಗುತ್ತೆ. ಬಯೋಆಕ್ಟಿವ್ ಮಾಲಿಕ್ಯೂಲ್ ದಟ್ ಈಸ್ ಯೂಸ್ಡ್ ಆಸ್ ಅನ್ ಇಮ್ಯುನೋಸಪ್ರೆಸಿವ್ ಏಜೆಂಟ್. ಮೈಕ್ರೋಬ್ ಯೂಸ್ಡ್ ಇನ್ ಪ್ರೊಡಕ್ಷನ್ ಆಫ್ ಸಿಟ್ರಿಕ್ ಆಸಿಡ್, ರೋಲ್ ಆಫ್ ಮೆಥನೋಬ್ಯಾಕ್ಟೀರಿಯಂ ಇನ್ ರುಮೆನ್ ಆಫ್ ಕ್ಯಾಟಲ್, ಫಂಗಸ್ ಫೌಂಡ್ ಇನ್ ಮೈಕೋರೈಸಾ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲದೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಾನು ಏನೇನು ಮೆನ್ಷನ್ ಮಾಡಿದ್ದೀನಿ ಎಲ್ಲದನ್ನು ಕೂಡ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್. ಈ ಚಾಪ್ಟರ್ ಅಲ್ಲಿ ಫಸ್ಟ್ ಡಯಾಗ್ರಾಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ಸ್ಟಿರ್ಡ್ ಟ್ಯಾಂಕ್, ಬಯೋರಿಯಾಕ್ಟರ್, ಅಗ್ರೋಸ್ ಜೆಲ್, ಎಲೆಕ್ಟ್ರೋಫೋರೆಸಿಸ್, ಪ್ಲಾಸ್ಮಿಡ್, PBR 322, RDNA ಟೆಕ್ನಾಲಜಿ ರೆಪ್ರೆಸೆಂಟೇಷನ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಬಗ್ಗೆ ಬಂದರೆ ಅದರಲ್ಲಿ ಯಾವ್ಯಾವ ಎನ್ಸೈಮ್ಸ್ ಅನ್ನ ಯೂಸ್ ಮಾಡ್ತಾರೆ ಅಂಡ್ ಸ್ಟೆಪ್ಸ್ ನೋಡ್ಕೊಂಡು ಹೋಗಿ, ಅಂಡ್ ಡೆಫಿನೇಷನ್ ಅನ್ನ ನೋಡ್ಕೊಂಡು ಹೋಗಿ. ಕ್ಲಾಸಿಫಿಕೇಶನ್ ಆಫ್ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್, ಅದರ ಫಂಕ್ಷನ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ, ಸಿಗ್ನಿಫಿಕೆನ್ಸ್ ಆಫ್ ಸೆಲೆಕ್ಟಬಲ್ ಮಾರ್ಕರ್ ಇನ್ ಕ್ಲೋನಿಂಗ್ ವೆಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ. 2 ಟೆಕ್ನಿಕ್ಸ್ ಟು ಮೇಕ್ ಹಾಸ್ಟ್ ಕಾಂಪಿಟೆಂಟ್ ಇನ್ RDNA ಟೆಕ್ನಾಲಜಿ. ಸೊ ನೋಡ್ಕೊಂಡು ಹೋಗಿ. ಪಾಲಿಂಡ್ರೋಮಿಕ್ ನ್ಯೂಕ್ಲಿಯೇಟೆಡ್ ಸೀಕ್ವೆನ್ಸ್ ಅಂತಂದ್ರೆ ಏನು, ಟೂಲ್ಸ್ ಯೂಸ್ಡ್ ಇನ್ RDNA ಟೆಕ್ನಾಲಜಿ, ಡಿಫರೆಂಟ್ ಸ್ಟೆಪ್ಸ್ ಆಫ್ ಪ್ರೊಸೆಸ್ ಆಫ್ RDNA ಟೆಕ್ನಾಲಜಿ, ಸಪರೇಷನ್ ಅಂಡ್ ಐಸೋಲೇಷನ್ ಆಫ್ DNA ಫ್ರಾಗ್ಮೆಂಟ್ಸ್, ಎಕ್ಸ್ಪ್ಲನೇಷನ್ ಕೇಳ್ಬೋದು. ಕ್ಲೋನಿಂಗ್ ವೆಕ್ಟರ್ಸ್ ಫ್ಯೂಚರ್ ಕೇಳ್ಬೋದು. ಎಂಡೋನ್ಯೂಕ್ಲಿಯಸಿಸ್ ಅಂಡ್ ಎಕ್ಸೋನ್ಯೂಕ್ಲಿಯಸಿಸ್ ಡಿಫರೆನ್ಸಸ್ ಅನ್ನ ಕೇಳ್ಬೋದು. ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಬಗ್ಗೆ ನಿಮಗೆ ನೋಟ್ ಅನ್ನ ಬರೆಯೋದಕ್ಕೆ ಕೇಳ್ಬೋದು. ನೆಕ್ಸ್ಟ್ ನೋಡಿ, ರೈಟ್ ದ ಇಂಪಾರ್ಟೆಂಟ್ ಯೂಸ್ ಆಫ್ ದ ಫಾಲೋಯಿಂಗ್ in RDNA technology, bioreactor, ethidium bromide and PCR. ನೀವು ಯೂಸಸ್ ಅನ್ನ ಬರೀಬೇಕಾಗುತ್ತೆ. ಡೆಫಿನೇಷನ್ಸ್ ಅನ್ನ ಕೇಳ್ತಾರೆ. ಸೊ ಯಾವ್ದು ಡೆಫಿನೇಷನ್ ಕೇಳ್ತಾರೆ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಈ ಚಾಪ್ಟರ್ ಇಂದ ಫಸ್ಟ್ ನೀವು ಡೆಫಿನೇಷನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್, ಬಯೋಪೈರಸಿ, RNA ಇಂಟರ್ಫರೆನ್ಸ್, ಜೀನ್ ಥೆರಪಿ, ಎಲ್ಲ ಡೆಫಿನೇಷನ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕ್ರಿಟಿಕಲ್ ರಿಸರ್ಚ್ ಏರಿಯಾಸ್ ಆಫ್ ಬಯೋಟೆಕ್ನಾಲಜಿ ಇಂಪಾರ್ಟೆಂಟ್. ನೋಟ್ ಆನ್ ಬಯೋಪೈರಸಿ ವಿತ್ ರೆಫರೆನ್ಸ್ ಟು ಬಾಸ್ಮತಿ ರೈಸ್ ಇಂಪಾರ್ಟೆಂಟ್. ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಯೂಸಸ್ ಏನು, ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಬೆನಿಫಿಟ್ಸ್ ಏನು, ಜೀನ್ ಥೆರಪಿ ಬಗ್ಗೆ ನೋಟ್ ಅನ್ನ ಬರೆಯೋದಕ್ಕೆ ಕೇಳ್ತಾರೆ. ಡಿಸಾರ್ಡರ್ ಟು ವಿಚ್ ಕ್ಲಿನಿಕಲ್ ಜೀನ್ ಥೆರಪಿ ವಾಸ್ ಗಿವನ್ ಫಸ್ಟ್ ಅಂತ ಇದೆ. ಸೊ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನೋಡೋದಾದ್ರೆ ಈ ಚಾಪ್ಟರ್ ಇಂದ, ಜೀನ್ ದಟ್ ಕೋಡ್ಸ್ ಫಾರ್ ಇನ್ಸೆಕ್ಟಿಸೈಡ್ ಪ್ರೋಟೀನ್ ಇನ್ BT ಕಾಟನ್, 2 BT ಟಾಕ್ಸಿನ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್ ಯಾವುದೇದು, ಹೌ ಇಸ್ ADA ಡಿಫಿಷಿಯನ್ಸಿ ಕ್ಯೂರ್ಡ್ ಬೈ ಜೀನ್ ಥೆರಪಿ, ಕ್ರೈ ಪ್ರೋಟೀನ್ಸ್ ಅಂತಂದ್ರೆ ಏನು, ಯಾವ ಆರ್ಗನಿಸಮ್ ಕ್ರೈ ಪ್ರೋಟೀನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, GEAC ಅಂತಂದ್ರೆ ಏನು, ಅದರ ಆಬ್ಜೆಕ್ಟಿವ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡ್ಕೊಂಡು ಹೋಗಿ. ಎಂಫಿಸೈಮಾ ಅಂತಂದ್ರೆ ಏನು, ನೇಮ್ ದ ರೀಕಾಂಬಿನೆಂಟ್ ಪ್ರೋಟೀನ್ ಯೂಸ್ ಟು ಟ್ರೀಟ್ ಎಂಫಿಸೈಮಾ. ಸೊ ಈ ರೀತಿ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಈ ಚಾಪ್ಟರ್ ಇಂದ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ದಟ್ ಈಸ್ ಆರ್ಗನಿಸಮ್ ಅಂಡ್ ಪಾಪ್ಯುಲೇಷನ್. ಈ ಚಾಪ್ಟರ್ ಇಂದ ನಿಮಗೆ ಟೋಟಲ್ 7 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್, 2 ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಸೆಕ್ಷುವಲ್ ಡಿಸೀಟ್ ಇನ್ ರಿಲೇಷನ್ ಟು ಮ್ಯೂಚುವಲಿಸಮ್. ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಗಾಸಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಸ್ಟೇಟ್ಮೆಂಟ್ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕೆಲವೊಂದು ಟರ್ಮ್ಸ್ ಇದೆ, ಅದರ ಡೆಫಿನೇಷನ್ ಅನ್ನ ನೀವು 100% ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮಾರ್ಟಾಲಿಟಿ, ನಾಟಾಲಿಟಿ, ಎಮಿಗ್ರೇಷನ್, ಮ್ಯೂಚುವಲಿಸಮ್, ಕಾಂಪಿಟೇಷನ್, ಪ್ರೆಡೇಷನ್, ಅಮೆನ್ಸಾಲಿಸಮ್,
ಪ್ಯಾರಾಸಿಟಿಸಮ್, ಕಮೆನ್ಸಾಲಿಸಮ್, ಬ್ರೂಡ್ ಪ್ಯಾರಟಿಸಮ್, ಈ ಎಲ್ಲ ಡೆಫಿನೇಷನ್ ಪ್ಲಸ್ ಎಕ್ಸಾಂಪಲನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗ್ರೌತ್ ಮಾಡೆಲ್ ಗ್ರಾಫ್ಸನ್ನು ಕೇಳ್ತಾರೆ, ಅದರ ಈಕ್ವೇಷನನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆ್ಯಂಡ್ ಲಾಜಿಸ್ಟಿಕ್ ಗ್ರೋತ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ನೇಮ್ ದ 4 ಬೇಸಿಕ್ ಪ್ರೊಸೆಸಸ್ ದಟ್ ಫ್ಲಕ್ಚುಯೇಟ್ ದ ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಇನ್ ಗಿವನ್ ಹ್ಯಾಬಿಟೇಟ್ ಅಂತ ಇದೆ. ನೇಮ್ ದ ಪಾಪ್ಯುಲೇಷನ್ ಇಂಟರಾಕ್ಷನ್ ಇನ್ವಾಲ್ವ್ಡ್ ಇನ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್. ಕೆಲವೊಂದು ಎಕ್ಸಾಂಪಲ್ಸನ್ನು ಕೊಟ್ಟು ಅದು ಯಾವ ಪಾಪ್ಯುಲೇಷನ್ ಇಂಟರಾಕ್ಷನ್ಗೆ ಎಕ್ಸಾಂಪಲ್ ಆಗುತ್ತೆ ಅಂತ ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. 5 ಮಾರ್ಕ್ಸಲ್ಲಿ ಕೇಳಿದರೆ ಕೇಳ್ಬೋದು. ಸೊ ಎಲ್ಲ ಪಾಪ್ಯುಲೇಷನ್ ಇಂಟರಾಕ್ಷನ್ದು ನೀವು ಡೆಫಿನೇಷನ್ ವಿತ್ ಎಕ್ಸಾಂಪಲ್ಸನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ದಟ್ ಈಸ್ ಎಕೋಸಿಸ್ಟಮ್. ಈ ಚಾಪ್ಟರಿಂದ ಟೋಟಲ್ ನಿಮಗೆ 5 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 1 ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ 2 ಕ್ವಶನ್ಸ್ ಕೇಳ್ತಾರೆ. ಡಿಸ್ಕ್ರೈಬ್ ದ ಕಾಂಪೋನೆಂಟ್ಸ್ ಆಫ್ ಅನ್ ಅಕ್ವಾಟಿಕ್ ಎಕೋಸಿಸ್ಟಮ್ ಟೇಕಿಂಗ್ ಪಾಂಡ್ ಆಸ್ ಅನ್ ಎಕ್ಸಾಂಪಲ್. ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದರೆ. ಎಕಲಾಜಿಕಲ್ ಪಿರಮಿಡ್ಸ್ಗೆ ಲಿಮಿಟೇಷನ್ಸ್ ಇದೆ, ಜಸ್ಟಿಫೈ ದ ಸ್ಟೇಟ್ಮೆಂಟ್ ವಿತ್ 2 ರೀಸನ್. ಅಗೇನ್ ಇದು ಮಾಡಲ್ ಪೇಪರಲ್ಲಿ ಕೇಳಿದರೆ. ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆ್ಯಂಡ್ ಸೆಕೆಂಡರಿ ಪ್ರೊಡಕ್ಟಿವಿಟಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಲವೊಂದು ಟರ್ಮ್ಸ್ದು ನೀವು ಡೆಫಿನೇಷನನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಆ್ಯಂಡ್ ಯೂನಿಟ್ ಆ್ಯಂಡ್ ಫಾರ್ಮುಲಾ ಕೂಡ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಡಯಾಗ್ರಾಮ್ಸನ್ನು ಕೇಳ್ತಾರೆ ಎಕಲಾಜಿಕಲ್ ಪಿರಮಿಡ್ಸ್ದು, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ನೋಡಿ, ಟೈಪ್ಸ್ ಆ್ಯಂಡ್ ಕಾಂಪೋನೆಂಟ್ಸ್ ಆಫ್ ಎಕೋಸಿಸ್ಟಮ್, ವೆರಿ ವೆರಿ ಇಂಪಾರ್ಟೆಂಟ್. ರೈಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಡಿಕಂಪೋಸಿಷನ್ ಪ್ರೊಸೆಸಸ್ ಆ್ಯಂಡ್ ಡಿಕಂಪೋಸಿಷನ್ಗೆ ಯಾವ ಫ್ಯಾಕ್ಟರ್ ಎಫೆಕ್ಟ್ ಮಾಡುತ್ತೆ ಎಲ್ಲದು ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ನಾನು ಇಲ್ಲಿ ಏನೇನು ಮೆನ್ಷನ್ ಮಾಡಿದ್ದೀನಿ ಎಲ್ಲದು. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್. ಈ ಚಾಪ್ಟರಿಂದ ಟೋಟಲ್ ನಿಮಗೆ 5 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 1 ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ. ಸೊ ಇದೇ ರೀತಿ ಬ್ಲೂ ಪ್ರಿಂಟಲ್ಲಿ ಹೀಗೆ ಮೆನ್ಷನ್ ಮಾಡಿದ್ದಾರೆ. ಇವೆರಡನ್ನ ಆ್ಯಡ್ ಮಾಡಿದರೆ ಟೋಟಲ್ 3 ಮಾರ್ಕ್ಸ್ ಆಗುತ್ತೆ. ಬಟ್ ಇಲ್ಲಿ ಟೋಟಲ್ ಮಾರ್ಕ್ಸ್ ಕೊಟ್ಟಿರೋದು ಬ್ಲೂ ಪ್ರಿಂಟಲ್ಲಿ 5 ಮಾರ್ಕ್ಸ್. ಸೊ ಬಯಾಲಜಿ ಬ್ಲೂ ಪ್ರಿಂಟ್ ಸ್ವಲ್ಪ ಆಂಬಿಗ್ಯೂಟಿ ಆಗಿದೆ ವೆನ್ ಕಂಪೇರ್ ಟು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಬ್ಲೂ ಪ್ರಿಂಟ್ ಪಕ್ಕಾ ಕರೆಕ್ಟಾಗಿ ಬ್ಲೂ ಪ್ರಿಂಟಲ್ಲಿ ಹೇಗೆ ಕೊಟ್ಟಿದ್ದಾರೋ ಅದೇ ರೀತಿ ಮಾಡಲ್ ಕ್ವಶನ್ ಪೇಪರಲ್ಲೂ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಲೂ ಪ್ರಿಂಟ್ ಕರೆಕ್ಟಾಗಿದೆ, ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ, ಏನೂ ಇಲ್ಲ. ಬಟ್ ಬಯಾಲಜಿ ಬ್ಲೂ ಪ್ರಿಂಟಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ನೀವು ಇಲ್ಲೇ ನೋಡ್ಬೋದು, ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 5 ಮಾರ್ಕ್ಸ್ ಅಂತ ಕೊಟ್ಟು MCQಗೆ 1 ಮಾರ್ಕ್ ಇದೆ ಆ್ಯಂಡ್ 2 ಮಾರ್ಕ್ಸ್ ಕ್ವಶನಲ್ಲಿ 1 ಕ್ವಶನ್ ಕೇಳ್ತಾರೆ ಅಂತ ಬ್ಲೂ ಪ್ರಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಜಾಸ್ತಿ ವರಿ ಮಾಡ್ಕೋಬೇಡಿ. ಯೂಶಲಿ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಈ ಚಾಪ್ಟರಿಂದ ನಿಮಗೆ MCQ ಕ್ವಶನ್ ಬರ್ಬೋದು. 2 or 3 ಮಾರ್ಕಲ್ಲಿ 1 ಅಥವಾ 2 ಕ್ವಶನ್ ಬರ್ಬೋದು. 5 ಮಾರ್ಕಲ್ಲಿ ಏನು ಕೇಳಲ್ಲ, 2 or 3 ಮಾರ್ಕಲ್ಲಿ ಕೇಳ್ತಾರೆ. ಸೊ ನಾನು ಇಲ್ಲಿ ಏನೇನು ಮೆನ್ಷನ್ ಮಾಡಿದ್ದೀನಿ ಎಲ್ಲದನ್ನು ಕೂಡ 100% ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಫಸ್ಟ್ ಕ್ವಶನ್ ನೋಡಿ, ಕೋ ಎಕ್ಸ್ಟಿಂಕ್ಷನ್ಸ್ ಲೀಡ್ಸ್ ಟು ಲಾಸ್ ಆಫ್ ಬಯೋಡೈವರ್ಸಿಟಿ, ಜಸ್ಟಿಫೈ ದ ಸ್ಟೇಟ್ಮೆಂಟ್ ವಿತ್ 2 ಎಕ್ಸಾಂಪಲ್ಸ್ ಅಂತಿದೆ. ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದರೆ. ಹಾಟ್ಸ್ಪಾಟ್ಸ್ ಆಫ್ ಬಯೋಡೈವರ್ಸಿಟಿ ಮಾಡಲ್ ಪೇಪರಲ್ಲಿ ಕೇಳಿದರೆ. ಮೆನ್ಷನ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇನ್ ಇಂಡಿಯಾ. ಕೆಲವೊಂದು ಟರ್ಮ್ಸ್ದು ಡೆಫಿನೇಷನನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೋಡಿಕೊಂಡು ಇದನ್ನು 100% ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಮೆನ್ಷನ್ ದ ಎವಿಲ್ ಕ್ವಾರ್ಟೆಂಟ್ ಆಫ್ ಬಯೋಡೈವರ್ಸಿಟಿ ಲಾಸ್ ಆರ್ ಮೆನ್ಷನ್ ದ ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸ್ ಅಂತ ಇದೆ. ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. 2 ಎಕ್ಸಾಂಪಲ್ಸ್ ಫಾರ್ ಲಾಸ್ ಆಫ್ ಬಯೋಡೈವರ್ಸಿಟಿ ಟು ಏಲಿಯನ್ ಸ್ಪೀಸಸ್ ಇನ್ವೆನ್ಷನ್ಸ್ ಅಂತ ಇದೆ. ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿ. ನೇಮ್ 2 ಸ್ಪೀಸಸ್ ವಿಚ್ ಬಿಕಮ್ ಎಕ್ಸ್ಟಿಂಕ್ಟ್ ಡ್ಯೂ ಟು ಓವರ್ ಎಕ್ಸ್ಪ್ಲಾಯಿಟೇಷನ್. 3 ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿ. ಟ್ರಾಪಿಕಲ್ ರೀಜನ್ಸ್ ಹ್ಯಾವ್ ಗ್ರೇಟರ್ ಬಯೋಡೈವರ್ಸಿಟಿ ದಾನ್ ಟೆಂಪರೇಟ್ ರೀಜನ್ಸ್. ಗಿವ್ ರೀಸನ್. ಎಕ್ಸ್ಪ್ಲೇನ್ ಸ್ಪೀಸೀಸ್ ಏರಿಯಾ ರಿಲೇಷನ್ಶಿಪ್ ವಿತ್ ಕರ್ವ್. ಸೊ ಈ ರೀತಿ ನಿಮಗೆ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು. ಇದಿಷ್ಟು ಸೆಕೆಂಡ್ PUC ಬಯಾಲಜಿನಲ್ಲಿ ಇರ್ತಕ್ಕಂಥ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ಆಗಿತ್ತು. ನಾನು ಮುಂಚೆ ಹೇಳ್ದಂಗೆ ಈ ಕ್ವಶನ್ಸನ್ನು ಯಾವುದೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಬಿಕಾಸ್ ನಾನು ಇಲ್ಲಿ ಏನು ಮೆನ್ಷನ್ ಮಾಡಿದ್ದೀನೋ ಆ ಕ್ವಶನ್ಸನ್ನು ನಿಮಗೆ ಪಕ್ಕ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಸೊ ಎಲ್ಲ ಕ್ವಶನನ್ನು ಕೂಡ 100% ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್ ಗೈಸ್.